ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವು ಸಬ್ಜೆಕ್ಟ್ಸ್ಗಳು ತುಂಬ ಪ್ರಾಮಿನೆಂಟ್ ಅನಿಸ್ಬಿಡುತ್ತೆ. ಅಂದರೆ ಏಕೆಂತಂದರೆ ಕೆಲವು ಸಬ್ಜೆಕ್ಟ್ಸ್ಗಳಲ್ಲಿ ಸ್ಕೋರ್ಗಳು ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಕ್ವಶನ್ಸು ಬರ್ತಾಯಿದೆ. ಅದೇ ರೀತಿ ಎನ್ವೈರ್ಮೆಂಟ್, ಪರಿಸರ ಅಧ್ಯಯನ ಅಥವಾ ಜೀವಿ ಪರಿಸರ ಶಾಸ್ತ್ರ ಅಂತ ಏನು ಹೇಳ್ತೀವಿ, ತುಂಬ ಇಂಪಾರ್ಟೆಂಟು. ಪರೀಕ್ಷೆಗಳಲ್ಲಿ ಇತ್ತೀಚೆಗಂತೂ UPSC ಇಂಟ್ರೊಡ್ಯೂಸ್ ಮಾಡಿದಾಗಲಿಂದ ಎನ್ವೈರ್ಮೆಂಟ್ ಸೈನ್ಸ್ನ ಎಲ್ಲ ಪರೀಕ್ಷೆಗಳಲ್ಲೂ ಸಹ ಪ್ರಶ್ನೆಗಳು ಬರೋಕ್ಕೆ ಪ್ರಾರಂಭ ಆಗಿದೆ. ಇವನ್ PC ಹಿಡಿದು KS ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಗ್ರೂಪ್ C ಎಕ್ಸಾಮ್ಸ್ಗಳಾಗಿರ್ಬೋದು. ಗ್ರೂಪ್ C ಎಕ್ಸಾಮ್ಸಲ್ಲಿ ಪರ್ಟಿಕ್ಯುಲರಾಗಿ ಪರಿಸರ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು ಅಂತ ಒಂದು ಸಪ್ರೇಟ್ ಟಾಪಿಕ್ ಇದೆ KPSCನಲ್ಲಿ, ಗ್ರೂಪ್ C ಸಿಲೆಬಸ್ಸಲ್ಲಿ. ಅದು ಮತ್ತು ಇನ್ನು PSI PC ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತಾ ಇದೆ. ಹಾಗಾಗಿ ಈ ಎನ್ವೈರ್ಮೆಂಟನ್ನು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನು ಸಪ್ರೇಟ್ ಸಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಯಾವ ರೀತಿ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಹಿಸ್ಟ್ರಿ, ಪಾಲಿಟಿ ಅಂತ ಹೇಳ್ತೀವೋ ಅದೇ ರೀತಿ ಎನ್ವೈರ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಪ್ರತಿ ಪರೀಕ್ಷೆಯಲ್ಲೂ ಸಹ ಪ್ರಶ್ನೆಗಳು ಬರ್ತಾ ಇದೆ. ಹಾಗಾಗಿ ನೀವು ಪರಿಸರ ಅಧ್ಯಯನ ತುಂಬ ಇಂಪಾರ್ಟೆಂಟಾಗಿ ಓದಬೇಕಾಗುತ್ತೆ. ಆದರೆ ಹುಡುಗರಿಗೆ ಕೆಲವು ಹೆಂಗೆ ಓದಬೇಕು, ಪರಿಸರ ಅಧ್ಯಯನ ಯಾವ ಬುಕ್ ಓದಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಅರ್ಥ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಆ ಒಂದು ಇದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಪರಿಸರ ಅಧ್ಯಯನ ಎನ್ವೈರ್ಮೆಂಟ್ ಯಾವ ರೀತಿ ಫುಲ್ ಓದಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇದು ನಿಮಗೆ ಇದು ಆಲ್ರೆಡಿ ಹೇಳಿದ್ದೀನಿ, ಬೇಸಿಕ್ ಕಾನ್ಸೆಪ್ಟ್ಸ್ ಹೆಂಗೆ ಓದಬೇಕು ಅನ್ನೋದನ್ನ ಬೇರೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಅದೇ ರೀತಿ ಈ ವಿಡಿಯೋಗಳು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೇನ್ ಇಂಪಾರ್ಟೆಂಟು ಬೇಸಿಕ್ಸ್. ಏಕೆಂದರೆ ಯಾವುದೇ ಸಬ್ಜೆಕ್ಟ್ ಓದಬೇಕಾದ್ರೆ ಬೇಸಿಕ್ ಇಂಪಾರ್ಟೆಂಟ್. ಈಗ ನಿಮಗೆ ಬಯೋಟಿಕ್ ಅಂದರೆ ಮೀನಿಂಗ್ ಗೊತ್ತಿಲ್ಲ ಅಂತಂದರೆ, ಅಥವಾ ಕೀ ಸ್ಪೀಷೀಸ್ ಅಂತ ಬರ್ತವೆ, ಗೊತ್ತಾಗ್ತಿದೆಯಾ? ಮತ್ತು ಕೀಲಿಕೈ ಸ್ಪೀಷೀಸ್ ಅಂತ ಬರ್ತವೆ, ಕೀಲಿಕೈ ಪ್ರಭೇದಗಳು ಅಂತ ಬರ್ತವೆ. ಅದೇ ರೀತಿ ತುಂಬ ಕಾನ್ಸೆಪ್ಟ್ಗಳು ಬರುತ್ತೆ. ನ್ಯಾಷನಲ್ ಪಾರ್ಕ್ ಅಂದ್ರೇನು, ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂದ್ರೇನು, ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ಗಳು ಎನ್ವೈರ್ಮೆಂಟಲ್ಲಿ ಬರ್ತವೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ, ಕೆಲವು ಬುಕ್ಸ್ಗಳನ್ನ ಓದಬೇಕಾಗತ್ತೆ. ನೀವು ಒಂದು ಬುಕ್ ಓದಿದ್ರೆ ಆಗಲ್ಲ. ಇಲ್ಲಿ ನೋಡಿ PCನಲ್ಲಿ ಏನಾಗುತ್ತೆ, ಬರೀ ಒಂದು 5-6 ಕ್ವಶನ್ಸ್ ಕೇಳೋದ್ರಿಂದ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಮತ್ತು ಒಂದಷ್ಟು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಇರುತ್ತೆ. ಗೊತ್ತಾಗ್ತಿದೆಯಾ? ಅದೇ ರೀತಿ PSIಗೂ ಅಷ್ಟೇ ಒಂದು 6 ಯಾಕೆ ಇಂಪಾರ್ಟೆನ್ಸ್ ಆಗುತ್ತೆ ಎನ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲೂ ಸಹ ಏನಾಗುತ್ತೆ, ಡೈರೆಕ್ಟ್ ಕ್ವಶನ್ಸು ಮತ್ತು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸು ಬರೋಕ್ಕೆ ಚಾನ್ಸಸ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಯಾವ್ದಾದ್ರು ಒಂದು ಸಬ್ಮಿಟ್ ನಡೀತಿದೆ, IPCC ಸಬ್ಮಿಟ್ ಆಗಿರ್ಬೋದು, ಮತ್ತು ವರ್ಲ್ಡ್ ವೈಲ್ಡ್ ಲೈಫ್ WWFದು ಯಾವುದಾದ್ರೂ ಒಂದು ಸಬ್ಮಿಟ್ ಆಗಿರ್ಬೋದು, ಅಥವಾ ಪರಿಸರ ಸಂಬಂಧಪಟ್ಟಂಗೆ ಯಾವುದೇ ಥರ ಸಬ್ಮಿಟ್ಗಳಾಗಿರ್ಬೋದು ನಡೀತಾ ಇರುತ್ತೆ, COP ಆಗಿರ್ಬೋದು. ಈ ರೀತಿ ನಡೀತಿರ್ಬೇಕಾದ್ರೆ ಆ ಒಂದು ಎಲ್ಲಿ ನಡೀತು, ಅದರ ಉದ್ದೇಶ ಏನು, ಅದರ ಕೇಂದ್ರ ಕಚೇರಿ, ಈ ರೀತಿ ಪ್ರಶ್ನೆಗಳು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬರುತ್ತೆ. ಇನ್ನೂ ಸ್ವಲ್ಪ ಅಪ್ಗ್ರೇಡೆಡ್ ಅದರದ ಉದ್ದೇಶಗಳೇನು, ಮತ್ತು ಅದು ಏನು, ಈಗ COPಯಿಂದ ಪ್ಯಾರಿಸ್ ಒಪ್ಪಂದ ಮಾಡಿಕೊಂಡ್ವಿ, ಆ ಪ್ಯಾರಿಸ್ ಒಪ್ಪಂದದ ನಿಯಮಗಳೇನು ಅನ್ನೋದ್ರ ಬಗ್ಗೆ ಈ PSI ಲೆವೆಲಲ್ಲಿ ಕೇಳ್ಬೋದು, ESI ಲೆವೆಲಲ್ಲಿ ಕೇಳ್ಬೋದು ಕ್ವಶನ್ಸ್ಗಳು. ಅದೇ ರೀತಿ ಗ್ರೂಪ್ Cನಲ್ಲಿ ನಮ್ಮ ಕರ್ನಾಟಕ ರಿಲೇಟೆಡ್ಡು, ಎನ್ವೈರ್ಮೆಂಟ್ ರಿಲೇಟೆಡ್ಡು ಕ್ವಶನ್ಸ್ ಕೇಳ್ಬೋದು. ಲೈಕ್ ಯಾವುದಾದ್ರೂ ಪೊಲ್ಯೂಷನ್ ರಿಲೇಟೆಡ್ ಆಗಿರ್ಬೋದು, ಈಗ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳು ಬರುತ್ತೆ. ಆದರೆ IAS KSಲ್ಲಿ ತುಂಬ ಅಪ್ಲೈಡ್ ಕ್ವಶನ್ಸು ಕೇಳ್ತಾರೆ ಜಾಸ್ತಿ. ಅಂದರೆ ಬೇಸಿಕ್ಸು ಗೊತ್ತಿರಬೇಕು ನಿಮಗೆ, ನೆಕ್ಸ್ಟು ಅಪ್ಲಿಕೇಶನ್ಸು ಗೊತ್ತಿರಬೇಕು. ಈ ರೀತಿ ಕ್ವಶನ್ಸ್ಗಳು KS ಪ್ರಿಲಿಮ್ಸು ಮತ್ತು UPSC ಪ್ರಿಲಿಮ್ಸ್ ಅಥವಾ IAS ಎಕ್ಸಾಮ್ಸಲ್ಲಿ ಬರ್ತವೆ. 10-15 ಕ್ವಶನ್ಸ್ ಬರುತ್ತೆ. ಇನ್ನು KS IAS ಮೇನ್ಸಲ್ಲಂತೂ ಒಂದು ಪೇಪರೇ ಸಪ್ರೇಟಾಗಿ ಇಟ್ಟಿದ್ದಾರೆ ಪರಿಸರ ಸಂಬಂಧಪಟ್ಟಂಗೆ. ಎನ್ವೈರ್ಮೆಂಟ್ ರಿಲೇಟೆಡು ಒಂದು 150 ಮಾರ್ಕ್ಸ್ಗೇನೋ ಬರುತ್ತೆ, 100%. ನೀವು ಅದಕ್ಕಾಗಿ ಈ ಒಂದು ಇಷ್ಟಕ್ಕೆಲ್ಲ ಒಂದೇ ಸತಿ ಪ್ರಿಪೇರ್ ಆಗಬೇಕು. ನೀವು ಬರೀ ನಾನು PC ಓದ್ತೀನಿ, PSI ಓದ್ತೀನಿ ಅಂದರೆ ಬರೀ PC ಓದೋರಿದ್ದರೆ ನಿಮಗೆ ನಾನು ಹೇಳೋದು ಇಷ್ಟೊಂದು ಬರೀ ಇಷ್ಟು ಮಾತ್ರ ಓದಿ, ಪ್ಲಸ್ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಯಾವ್ಯಾವ ಬುಕ್ಸ್ ಓದಬೇಕು, ಯಾಕೆಂದರೆ ಪರಿಸರ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಇಲ್ಲಿ ಬುಕ್ನ ಇಟ್ಟಿದ್ದೀನಿ, ಯಾವ್ಯಾವ ಇಂಗ್ಲೀಷ್ ಮೀಡಿಯಮ್ಗೆ ಯಾವುದು, ಕನ್ನಡ ಮೀಡಿಯಮ್ಗೆ ಯಾವುದು, ಮತ್ತು ಬೇಸಿಕ್ಸ್ ಬುಕ್ ಯಾವುದು ನಾನು ನಿಮಗೆ ಇಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಅರ್ಥ ಆಗ್ತಿದೆಯಾ? ಒಂದು ಸತಿ ಅರ್ಥ ಮಾಡ್ಕೊಂಬಿಡಿ. ಬೇಸಿಕ್ಸ್ ಫೌಂಡೇಶನ್ ಅಂದರೆ ನಿಮಗೆ ಅಲ್ಲಿ ಟರ್ಮ್ಸ್ ಅರ್ಥ ಆಗಬೇಕು. ಅಥವಾ ಸಿಂಪಲ್ಲಾಗಿ ಒಂದು ಪರಿಸರ, ಎನ್ವೈರ್ಮೆಂಟು, ಎಕಾಲಜಿ ಅಂದರೆ ಏನು ಅರ್ಥ ಆಗಬೇಕು ಅಂತಂದರೆ, ನೀವು 6th to 12th ಅಲ್ಲಿ ಕೆಲವು ಚಾಪ್ಟರ್ಗಳಿದೆ. ಇದರಲ್ಲಿ ನೀವು 6th to 12th ಸೈನ್ಸ್ ಓದಬೇಕಾದ್ರೆ ಕೆಲವು ಚಾಪ್ಟರ್ಗಳು, ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಈಗ
ಇದು ಟೆಂತ್ ಬುಕ್ಕಲ್ಲಿ ನಮ್ಮ ಪರಿಸರ ಅಂತ ಇದೆ ನೋಡಿ ಇಲ್ಲಿ, ನಮ್ಮ ಪರಿಸರ. ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಅದ್ರಲ್ಲಿ ತೋರಿಸ್ತೀನಿ ಬೇಕಾದ್ರೆ. ನಮ್ಮ ಪರಿಸರ ಅಂತ ಒಂದು ಚಾಪ್ಟರ್ ಇದೆ. ನೀವು ನಮ್ಮ ಪರಿಸರ ಚಾಪ್ಟರ್ನ ಓದಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಒಂದಷ್ಟು ಕಾನ್ಸೆಪ್ಟ್ನ ಇದೇ ಥರ ಎಲ್ಲ ಬುಕ್ಸಲ್ಲೂ ಇರುತ್ತೆ. ಅಂದರೆ ಈ 6ಅಲ್ಲಿ 7 ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳು ಹೇಳ್ತಾರೆ. ನಮ್ಮ ಪರಿಸರ ಅಂದರೆ ನೋಡು, ಪರಿಸರ ವ್ಯವಸ್ಥೆ ಅಂದರೆ ಏನು, ಆ ಪರಿಸರ ಗಿಡಗಳ ಉತ್ಪಾದಕರು, ಭಕ್ಷಕರು, ವಿಘಟಕರು, ಏನು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೆಂಗೆ ಕರಿತೀವಿ ಗೊತ್ತಾಗ್ತಿದೆ, ಪ್ರೊಡ್ಯೂಸರ್ಸ್ ಅಂತ ಹೆಂಗೆ ಕರಿತೀವಿ, ಈ ಥರದ ಕಾನ್ಸೆಪ್ಟ್ಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಇದನ್ನು ನೀವು ಓದಿ ಅರ್ಥ ಮಾಡ್ಕೋಬೋದು. ನೀವು ಇದನ್ನು ಎಲ್ಲಿ ಓದಬೇಕು ಅಂದರೆ 6th to 12th NCERT ಅಥವಾ DSERTನ ಓದಬೇಕು. ಇದು DSERT. ನೀವು NCERT DSERT ಎರಡರಲ್ಲಿ ಯಾವುದು ಓದ್ರೂ ನಡೆಯುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಬೇಕು ಅಂದರೆ ಈ ಬುಕ್ ಓದಿ, ಗೊತ್ತಾಗ್ತಿದೆ ನಾನು ಹೇಳ್ತಾ ಇದ್ದೀನಲ್ಲ, ಈ ಬುಕ್ಸ್ಗಳು NCERT ಬುಕ್ಸ್ಗಳು ಇದೇ ಸೇಮ್ ಚಾಪ್ಟರ್ ಇಲ್ಲೇ ಇದೆ, ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಆಮೇಲೆ, ಆಯಿತಾ. ನೆಕ್ಸ್ಟು ಆಹಾರ ಸರಪಳಿ, ಫುಡ್ ಚೈನ್ ಹೆಂಗೆ ವರ್ಕ್ ಆಗುತ್ತೆ. ಆಮೇಲೆ ಪೋಷಣ ಸ್ತರಗಳು ವೆರಿ ಇಂಪಾರ್ಟೆಂಟ್. ಈ ಪೋಷಣ ಸ್ತರ ಅಂದ್ರೇನು, ಪೋಷಣ ಸ್ತರಗಳಲ್ಲಿ ಶಕ್ತಿ ಯಾವ ರೀತಿ ಚಲನೆ ಹೊಂದುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಬೇಕು. ಅಂದರೆ ಫುಡ್ ಚೈನಲ್ಲಿ ಯಾಕೆ, ಈಗ ನೋಡಿ ಈ ಒಂದು ಫುಡ್ ಚೈನು, ಇದೊಂದು ಫುಡ್ ಚೈನ್ ಇದರಲ್ಲಿ ಹುಲಿ ಈಗ ನಮಗೆ ಸತ್ತೋಗ್ತಾ ಇದೆ. ಒಂದಕ್ಕೊಂದು ಹೆಂಗೆ ರಿಲೇಟೆಡ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹುಲಿಗಳು ನಾಶ ಆಗ್ತವೆ, ಯಾಕೆಂದರೆ ಬೇಟೆಯಾಡಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಾವು ಅದನ್ನು ಹುಲಿನ ಪೌಚಿಂಗ್ ಮಾಡೋದ್ರಿಂದ ಹುಲಿ ಸಂತತಿ ಕಡಿಮೆ ಆಗ್ತಿದೆ. ಅವಾಗ ಏನಾಗುತ್ತೆ, ಈ ಹುಲಿ ಸಂತತಿ ಇಲ್ಲ ಅಂತಂದಾಗ ಏನಾಗುತ್ತೆ, ಜಿಂಕೆಗಳು ಜಾಸ್ತಿ ಆಗ್ತವೆ. ಜಿಂಕೆಗಳು ಜಾಸ್ತಿ ಆದಾಗ ಇಲ್ಲಿರೋ ಏನು ಉತ್ಪಾದಕರನ್ನ ಜಾಸ್ತಿ ತಿಂತವೆ. ಉತ್ಪಾದಕರನ್ನ ತಿಂದಾಗ ಏನಾಗುತ್ತೆ, ನಮಗೆ ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಇದೇ ರೀತಿ ಇಲ್ಲಿ ನೋಡಿ, ಇದೊಂದು ಫುಡ್ ಚೈನು. ಅದರಲ್ಲಿ ಈ ಕಪ್ಪೆ ಇಲ್ಲ ಅಂದ್ಕೊಳ್ಳಿ, ಕಪ್ಪೆ ಇಲ್ಲ ಅಂತಂಗೆ ಬರೀ ಮಿಡತೆಗಳೇ ಜಾಸ್ತಿ ಆಯಿತು. ಕಪ್ಪೆಗಳು ಮಿಡತೆಗಳನ್ನ ತಿಂತವೆ. ಈ ಮಿಡತೆಗಳು ಈ ಕಪ್ಪೆ ಸತ್ತೋದಾಗ, ಕಪ್ಪೆ ಇಲ್ದಂಗೆ ಆದಾಗ ಮಿಡತೆಗಳ ಸಂಖ್ಯೆ ಜಾಸ್ತಿ ಆದಾಗ ಮಿಡತೆಗಳು ನಮ್ಮ ಪರಿಸರಕ್ಕೆ ಹಾನಿ ಮಾಡ್ತವೆ, ಬೆಳೆಗಳನ್ನ ನಾಶ ಮಾಡ್ತವೆ, ಅಥವಾ ಅಲ್ಲಿ ಬೇರೆ ಬೇರೆ ಕಾನ್ಸಿಕ್ವೆನ್ಸ್ಗೆ ಪ್ರಾಬ್ಲಮ್. ಇದೇ ಥರ ಹಾವಿಲ್ದಾದ್ರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಮೀನಿಲ್ಲ ಅಂದರೂ ಪ್ರಾಬ್ಲಮ್. ಇದೇ ರೀತಿ ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಚೈನ್ ಕಟ್ಟಾಯಿತು ಅಂತಂದರೆ ಆ ಚೈನ್ ಲಿಂಕ್ ಕಟ್ಟಾಗುತ್ತೆ. ಅದೇ ರೀತಿ ಈ ಥರ ಕಾನ್ಸೆಪ್ಟ್ಗಳು ನಿಮಗೆ ಈ ಒಂದು SLC ಅಥವಾ 6th to 12th ಬುಕ್ಕಲ್ಲಿ ಬರುತ್ತೆ. ಅದೇ ರೀತಿ ನೋಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಪೋಷಣ ಸ್ತರಗಳು ಹೆಂಗೆ, ಸೌರ ಬೆಳಕು ಬೇಕು, ಅದೇ ಉತ್ಪಾದಕರು, ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಉನ್ನತ ಮಾಂಸಾಹಾರಿಗಳು, ಈ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ತಾರೆ. ನೋಡಿರಿ, ಇಲ್ಲಿ ಬಯೋಮ್ಯಾಗ್ನಿಫಿಕೇಷನ್ ಅಂತ ಒಂದು ಟರ್ಮ್ ಇದೆ. ತುಂಬ ಇಂಪಾರ್ಟೆಂಟು. ಏಕೆಂದರೆ ಇದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಆಲ್ರೆಡಿ ತುಂಬ ಸತಿ ಕೇಳಿದ್ದಾರೆ. ಏನಂದರೆ, ಯಾವುದೇ ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಅಂತ ಕರೀತಾರೆ. ಬಯೋಮ್ಯಾಗ್ನಿಫಿಕೇಷನ್ ಈ ಕ್ವಶನ್ಸ PC ಇಂದ ಹಿಡಿದು ಇವನ್ UPSC ವರೆಗೂ ಕ್ವಶನ್ಸ್ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ. ಏನು ಬಯೋಮ್ಯಾಗ್ನಿಫಿಕೇಷನ್ಸ್ ಅಂದ್ರೆ ಏನು ಅನ್ನೋದು ಇಲ್ಲಿ ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಆ ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಆಮೇಲೆ ನಾನು ರೆಫರೆನ್ಸ್ ಬುಕ್ ಓದ್ಬೇಕಾದ್ರೆ ಹೆಂಗೆ ಓದಬೇಕು ಅಂತ ನಾನು ಹೇಳ್ತೀನಿ. ಅದೇ ರೀತಿ ಓಝೋನ್ ಪದರ ಹೆಂಗೆ ಶಿಥಿಲಗೊಳ್ಳುತ್ತೆ ನೋಡಿರಲಿ, ಓಟೋ ಹೆಂಗಾಗುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರ. ಮತ್ತು ನಾವು ತ್ಯಾಜ್ಯ ಉತ್ಪಾದನೆ ಮಾಡ್ತೇವೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಎಲ್ಲ ತುಂಬ ಕೊಟ್ಟಿರ್ತಾರೆ ನೋಡಿ. ಇಷ್ಟೇ ಸಿಂಪಲ್, ಇಷ್ಟೇ ಇದರಲ್ಲಿ ಇರುತ್ತೆ, ಗೊತ್ತಾಗ್ತದೆ. ಇಷ್ಟನ್ನು ನೀವು ಬೇಸಿಕ್ಸಾಗಿ ಓದ್ಕೊಂಡಿರುತ್ತೆ, ಇದರಲ್ಲಿ ನೀವು ನೋಟ್ಸ್ ಮಾಡ್ಕೊಂಡು ಅವಶ್ಯಕತೆ ಇರಲ್ಲ, ಏಕೆ ತುಂಬ ಸಿಂಪಲ್ ಆಗಿರುತ್ತೆ. ಅದೇ ರೀತಿ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ನಮ್ಮ ಪರಿಸರ ಅಂತ, ಅವರ್ ಎನ್ವೈರನ್ಮೆಂಟು 256. ಸೇಮ್ ಚಾಪ್ಟ್ರೆ ನಾನು ಹೇಳ್ತಾರೆ, ಸೇಮ್ ಅಲ್ಲಿರೋ ಏನು ಕನ್ನಡದಲ್ಲಿ ತೋರಿಸ್ತೋ ಅದೇ ಸೇಮ್ ಚಾಪ್ಟ್ರು, ಗೊತ್ತಾಗ್ತಿದೆಯಾ. ಎಕೋಸಿಸ್ಟಮ್ ಅಂದ್ರೇನು, ಕಾಂಪೋನೆಂಟ್ಸು, ಫುಡ್ ಚೈನು ಆ್ಯಂಡ್ ವೆಬ್ಸು, ಫುಡ್ ಚೈನ್ಸು ಗೊತ್ತಾಗ್ತದೆ ನೋಡಿ. ಇಲ್ಲಿ ಫುಡ್ ಚೈನು, ಫುಡ್ ವೆಬ್ ಅಂದರೆ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಮತ್ತು ಟ್ರಾಪಿಕಲ್ ಲೆವೆಲ್ಸು, ಮತ್ತು ಫ್ಲೋ ಚಾರ್ಟ್ ಆಫ್ ಎನರ್ಜಿ ಫ್ಲೋ, ಎಕೋಸಿಸ್ಟಮಲ್ಲಿ ಹೆಂಗೆ ಫ್ಲೋ ಆಗುತ್ತೆ ಅನ್ನೋ ತೋರಿಸಿದ್ದಾರೆ. ಓಝೋನ್ ಲೇಯರ್ ಡಿಫ್ಲಿಷನ್ ಹೆಂಗಾಗುತ್ತೆ ಅನ್ನೋದು ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಇದೇ ರೀತಿ ಈಗ ನೀವೇನು ಮಾಡಿರಿ, 6th to 12th ಓದಿದ್ರಿ, ಗೊತ್ತಾಗ್ತಿದೆಯಾ. 6th to 12th ಓದಿದ್ರಿ. ಆಮೇಲೆ ಈ ಬುಕ್ಸ್ಗಳನ್ನ ಎತ್ತಿಟ್ಬಿಡಿ, ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ, ನಾನು ಹೇಳಿದ್ನಲ್ಲ ಲಾಸ್ಟು. ಈಗ ಹಿಂಗೆ ಇದರಲ್ಲಿ ಮಾಡಬೇಕಾದ್ರೆ ನೀವು ಮಾಡ್ಕೊಂಡಿರ್ತೀರಲ್ಲ, ಏನು ಸೈನ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡಿರಲ್ಲ, ಅದೇ ಥರ ಫಸ್ಟು ಬರ್ಡ್ ವ್ಯೂ, ಆಮೇಲೆ ಅಂಡರ್ಲೈನ್ ದ ಕಾನ್ಸೆಪ್ಟ್ಸು, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸು, ಆಮೇಲೆ ನೋಟ್ಸ್ ಮಾಡ್ಕೊಳೋದು, ಈ ರೀತಿ ಹಂತಗಳನ್ನ ಪಾಸ್ ಮಾಡ್ಕೊಂಡು ಬರ್ತಾರೆ. ಈಗ ನೀವು ಬೇಸಿಕ್ಸ್ ಓದಿರಿ ಅಂದರೆ ನಿಮಗೆ ಒಂದಷ್ಟು ಕಾನ್ಸೆಪ್ಟ್ಗಳು ಬಯಾಲಜಿನಲ್ಲಿ, ಅದು ಸರಿ ಎನ್ವೈರನ್ಮೆಂಟಲ್ಲಿ ಗೊತ್ತಾಯಿತು. ಫಸ್ಟು ಬಯಾಲಜಿ ಓದಿ ಆಮೇಲೆ ಎನ್ವೈರನ್ಮೆಂಟೇ ಸ್ಟಾರ್ಟ್ ಮಾಡಿ. ಬಯಾಲಜಿ ಓದಿ ಎನ್ವೈರನ್ಮೆಂಟ್ ಸ್ಟಾರ್ಟ್ ಮಾಡಿ, ಒಳ್ಳೆಯದು. ಯಾಕಂದರೆ ನಿಮಗೆ ಸ್ಪೀಷೀಸ್ ಅಂದ್ರೇನು ಗೊತ್ತಾಗ್ತಿದೆಯಾ, ಅದೆಲ್ಲ ಅರ್ಥ ಆಗಬೇಕು ಅಂದರೆ, ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು ಅಂದರೆ ಬಯಾಲಜಿಯಿಂದ ಕೆಲವು ಎನ್ವೈರನ್ಮೆಂಟ್ ಬಂದಿರುತ್ತೆ. ಅದಕ್ಕೋಸ್ಕರ ಎನ್ವೈರನ್ಮೆಂಟ್ ಫಸ್ಟ್ ಈಗ ಅನಿಮಲ್ಸ್ ಬಗ್ಗೆ ಓದಿರ್ತಾರೆ, ಪ್ಲಾಂಟ್ಸ್ ಬಗ್ಗೆ ಓದಿರ್ತಾರೆ, ಹೆಂಗೆ ಪ್ಲಾಂಟ್ಸ್ಗಳು ಗ್ರೋ ಆಗ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ಓದಿರ್ತಾರೆ. ಹಂಗಾಗಿ ಬಯಾಲಜಿ ಓದಿದ್ಮೇಲೆ ಎನ್ವೈರನ್ಮೆಂಟ್ನ ಓದಿ, ಅದು ತುಂಬ ಒಳ್ಳೆಯದು ನಿಮಗೆ, ಆಯಿತಾ. ನೆಕ್ಸ್ಟು ಬೇಸಿಕ್ಸು ಓದಿದ್ರಿ ನೀವು, ಈಗ NCERT DSERT ಓದಿದ್ರಿ, ಇದರಲ್ಲಿ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಈ ಬುಕ್ಸ್ಗಳನ್ನ ಎತ್ತಿಡಿ. ಈಗ ಏನು ಮಾಡಿ, ಅಪ್ಲೈಡ್
ನಿಮಗೆ ಕ್ವಶನ್ಸ್, ಏಕೆಂದರೆ ಈ ಬೇಸಿಕ್ಸ್ ಇದರಲ್ಲಿ ಕ್ವಶನ್ಸ್ಗಳು ಬರೋಲ್ಲ, ತುಂಬ ಕಡಿಮೆ ಕ್ವಶನ್ ಒಂದು 2-3 ಬರ್ಬೋದು. ಇನ್ನು ಅಪ್ಲೈಡ್ ಕ್ವಶನ್ಸು ಬರೋದು ಈ ಒಂದು ಅಂದರೆ ಅಪ್ಲೈಡ್ ಅಂದರೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲಿ ಈ ಬುಕ್ಗಳಲ್ಲಿರುತ್ತೆ. ಹಂಗಾಗಿ ಈ ಬುಕ್ಗಳನ್ನ ನೀವು ಓದಬೇಕಾಗುತ್ತೆ. ಎಸ್ಪೆಷಲಿ ನೀವೇನಾದರೂ PSI ಓದ್ತಿದ್ದೀರಾ ಅಥವಾ KS ಓದ್ತಿದ್ದೀರಾ ಅಥವಾ UPSC ಓದ್ತಿದ್ದೀರಾ ಅಂದರೆ ನಿಮಗೆ ಬೇಕೇ ಬೇಕಾಗುತ್ತೆ. ಇನ್ನು PCಗೆ ಇಷ್ಟೊಂದು ಬೇಕಾಗಲ್ಲ, ಈ ಬುಕ್ಸ್ಗಳು ಬೇಕಾಗಲ್ಲ. ಬೇಸಿಕ್ಸ್ ಓದಿದ್ರೆ ಸಾಕು, ಗೊತ್ತಾಗ್ತಿದೆಯಾ? ಬೇಸಿಕ್ಸ್ ಎನ್ವೈರ್ಮೆಂಟ್ ಓದಿದ್ರೆ ಸಾಕಾಗುತ್ತೆ, ಜೊತೆಗೆ ಕರೆಂಟ್ ಅಫೇರ್ಸ್ ಒಂದು ಆ್ಯಡ್ ಮಾಡಿಕೊಂಡ್ರೆ PC ಅವರಿಗೆ ಸಾಕಾಗುತ್ತೆ. ಬಟ್ ನೀವು PSI, ESI, ಗ್ರೂಪ್ C ಎಕ್ಸಾಮ್ಸು ಮತ್ತು KS ಓದ್ತಿದ್ದೀರಾ ಅಂತಂದರೆ, UPSC ಓದ್ತಿದ್ದೀರಾ ಅಂದರೆ ಈ ಬುಕ್ಸ್ಗಳನ್ನ ಓದೋದು ಮಸ್ಟ್ ಆ್ಯಂಡ್ ಶುಡ್, ಗೊತ್ತಿದೆ, ಕಡ್ಡಾಯವಾಗಿ ನೀವು ಓದಲೇಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಅದಾದಮೇಲೆ ಬರೋದು ಈ ಬುಕ್ಸ್ಗಳು. ನಾನು ಹೇಳ್ಬಿಡ್ತೀನಿ, ಈ ಬುಕ್ಸ್ಗಳ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಈಗ ಫಸ್ಟು ಕನ್ನಡದಲ್ಲಿ ಚೆನ್ನಾಗಿರೋ ಬುಕ್ಸ್ಗಳಿದ್ದಾವೆ. ಕನ್ನಡದಲ್ಲಿ ಭೈರಪ್ಪ ಅವ್ರ ಬುಕ್ ಇದೆ, ಇಂಗ್ಲೀಷಲ್ಲಿ ಎನ್ವೈರ್ಮೆಂಟ್ ಬುಕ್ ಇದೆ. ಇದೇ ರೀತಿ ಈ ಇಂಗ್ಲೀಷ್ ಮೀಡಿಯಮಲ್ಲಿ ಇದೇ ಬೇಕು ಅಂತಂದರೆ ನೀವು ಬೇಕಾದ್ರೆ ಭೈರಪ್ಪ ಅವ್ರದ್ದು ಎನ್ವೈರ್ಮೆಂಟ್ ಬುಕ್ ಇದೆ, ನೀವು ತೊಗೊಳ್ಳಿ. ನನ್ನ ಹತ್ರ 3ನೇ ಎಡಿಷನ್ ಇದೆ, ಈಗ ಅಲ್ಲಿ 4ನೇ ಎಡಿಷನ್ನೇ ಬಂದಿರ್ಬೋದು. PMF ಅಷ್ಟೇ, ಇದು 2nd ಎಡಿಷನ್ ನನ್ನ ಹತ್ರ ಇದೆ. ಇದು 3-4 ಎಡಿಷನ್ ಆಗಿದೆ ಆಲ್ರೆಡಿ. ಹಾಗಾಗಿ ಇವು ತುಂಬ ಬಲ್ಕ್ ಇದೆ ಬುಕ್ಸು, ಇವೆರಡು ತುಂಬ ಬಲ್ಕ್ ಇದೆ. ಬಟ್ ಆದರೆ ಒಂದ್ಸತಿ ಓದಿದ್ರಲ್ಲಿ ಇಂಪಾರ್ಟೆಂಟು ಎಕ್ಸಾಮ್ಸ್ಗೆ ಏನು ಬೇಕು ಅದನ್ನು, ಇದು KS UPSC ಲೆವೆಲ್ಗಿದೆ. ಎರಡೂ ಬುಕ್ಕು KS ಮತ್ತು UPSC ಲೆವೆಲ್ಗಿದೆ. ಈಗ ನೀವು PSI ESI ಓದ್ತಿದ್ದೀರಾ ಅಂತಂದರೆ ನಿಮಗೆ ಎಷ್ಟು ಬೇಕು, ಈ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಓದಬೇಕಿದ್ರಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ ವಿಷಯಗಳು ಮಾತ್ರ, ಆ ಸಬ್ಜೆಕ್ಟ್, ಆ ಟಾಪಿಕ್ಸ್ ಮಾತ್ರ ನೀವೇನು ಮಾಡಿದ್ರೆ ಕವರ್ ಮಾಡ್ಕೊಳ್ಳಿ ಈ ಎರಡು ಬುಕ್ಕಲ್ಲಿ ಸೇರಿ. ಇವೆರಡೂ ತುಂಬ ಇನ್ಫಾರ್ಮೇಷನ್ ಹೊಂದಿದೆ. ಇದನ್ನು ಒಂದ್ಸತಿ ಓದ್ಬಿಟ್ರೆ, ಇವೆರಡೂ ಬುಕ್ನ ಇಂಗ್ಲೀಷ್ ಮೀಡಿಯಮ್ ಇದನ್ನು ಓದಿ, ಕನ್ನಡ ಮೀಡಿಯಮ್ ಇದನ್ನು ಓದಿ, ಬೇಕಾದ್ರೆ ಎರಡೂ ಒಂದ್ಸತಿ ಓದ್ಬಿಟ್ರೆ, ಈ ಬುಕ್ ಓದ್ಬಿಟ್ರೆ, ಈ ಬುಕ್ಗಳನ್ನ ಓದ್ಬಿಟ್ರೆ ನಿಮಗೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಎನ್ವೈರ್ಮೆಂಟಲ್ಲಿ ಯಾವುದೇ ಕ್ವಶನ್ಸ್ ಬಂದರೂ ಆನ್ಸರ್ ಮಾಡ್ತೀರಾ. ಜೊತೆಗೆ ಇದೇನಾಗುತ್ತೆ, ನಿಮ್ಮ ನಾಲೆಡ್ಜ್ನ ಇನ್ಕ್ರೀಸ್ ಮಾಡುತ್ತೆ. ಇವನ್ ಮೇನ್ಸ್ ಬರಿಬೇಕಾದ್ರೆ, ಪ್ರಿಲಿಮ್ಸ್ ಬರಿಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪುಸ್ತಕಗಳು. PSIಗಂತೂ ಇದನ್ನು ಒಂದ್ಸತಿ ಓದಿದ್ರಿ ಸಾಕಾಗಿ ಅದನ್ನು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡಿಕೊಂಡ್ರೆ ತುಂಬ ಸಾಕಾಗೋಗುತ್ತೆ PSIಗೆ ಎಸ್ಪೆಷಲಿ. ಇನ್ನು ಗ್ರೂಪ್ ಸಿಗೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಕರ್ನಾಟಕ ರಿಲೇಟೆಡ್ ಎಲ್ಲ ಇದರಲ್ಲಿ ಕವರ್ ಆಗಿದೆ. ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಚುರೀಸು ಮತ್ತು ಏನೇನಿದೆ, ಮತ್ತು ಬ್ಲೂ ಫ್ಲ್ಯಾಗ್ ಆಗಿರ್ಬೋದು, ಎಲ್ಲದೂ ಸಹ ಇದರಲ್ಲಿ ಕವರ್ ಆಗಿದೆ. ಗೊತ್ತಾಗ್ತಿದೆಯಾ? ನೋಡಿ, ನಾನು KSಗೆ ಓದಿದ್ದೆ, ಆ್ಯಕ್ಚುಲಿ KS ಮತ್ತು UPSCಗೆ ಓದಿದ್ದೆ. ಇಲ್ಲಿ ಕೊಟ್ಟಿದ್ದಾರೆ, ಇದು ಅವಾಗ ಪಬ್ಲಿಷ್ ಆಗಿತ್ತು ಈ ಥರ ಎಲ್ಲ ನ್ಯಾಷನಲ್ ಪಾರ್ಕ್ಸು ಮತ್ತು ಇಂಪಾರ್ಟೆಂಟು. ಇಲ್ಲಿ ನೀವು ಹೋದರೆ ಇವೆಲ್ಲ ಸಹ ಸಿಲೆಬಸ್ ಇಲ್ಲದೆ UPSC KPSC ಸಿಲೆಬಸ್ನ ಇಲ್ಲಿ ಕವರ್ ಮಾಡಿದ್ದಾರೆ. ಗೊತ್ತಾಗ್ತಿದೆ. ನೀವು ಇಷ್ಟನ್ನ ಓದಿದ್ರೆ ಇಷ್ಟು ತುಂಬ ಇದಿದೆ, ಬಲ್ಕ್ ಇದೆ. ನೋಡಿಕೊಂಡು PSIಗೆ ಓದೋರು, KSಗೆ ಓದೋರು ಮತ್ತು ಇದು ಗ್ರೂಪ್ ಸಿ ಓದೋರು ಸ್ವಲ್ಪ ನೋಡಿಕೊಂಡು ಓದಿ. ಅಂತಂದರೆ ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಬೇಕಾಗುತ್ತೆ ನೋಡಿ. ನಾನು ಫಸ್ಟ್ ಏನು ಮಾಡ್ತಿದ್ದೆ, ಫಸ್ಟ್ ಹಿಂಗೆ ಓದ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಯಾವುದು ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊತಾ ಇದ್ದೆ. ಮತ್ತು ಏನಾದರೂ ನಂಗೆ ಬೇಕು ಅಂತಂದ್ರೆ ಇಲ್ಲಿ ಬರ್ಕೊತಾ ಇದ್ದೆ. ಗೊತ್ತಾಗ್ತಿದೆಯಾ? ನಿಮಗೆ ಕಾಣಿಸ್ತಿದೆ, ಇಲ್ಲಿ ಬರ್ಕೊತಾ ಇದ್ದೆ, ನೋಟ್ಸ್ ಇಲ್ಲೇ ಮಾಡ್ಕೊತಾ ಇದ್ವಿ. ಈ ರೀತಿ ಓದ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಈ ರೀತಿ ನಾನು ಓದ್ತಾ ಇದ್ದೆ. ಗೊತ್ತಾಗ್ತಿದೆಯಾ? ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ಓದ್ಕೊಂಡು ಹೋಗ್ತಾ ಇದ್ದೆ. ಗೊತ್ತಾಗ್ತಿದೆಯಾ? ಆಮೇಲೆ ಏನಾದ್ರು ಬೇಕು ಅಂತ ನಾವೇ ಎಕ್ಸಾಂಪಲ್ಸ್ ಬರ್ಕೊಳ್ಳೋದು. ಈ ರೀತಿ ಈ ಬುಕ್ ಫುಲ್ ನಾನು ಕಂಪ್ಲೀಟ್ ಮಾಡಿದ್ದೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, ಎಲ್ಲ ಟಾಪಿಕ್ಸು ಕವರ್ ಆಗಿದೆ. ಕರ್ನಾಟಕದ ನೈಸರ್ಗಿಕ ಸಂಪತ್ತು ಮತ್ತು ಜೈವವಿದ್ಯೆ ಇದರಲ್ಲಿ. ಬಟ್ ಈ PMFಲ್ಲಿ ಕರ್ನಾಟಕ ರಿಲೇಟೆಡ್ ಇಲ್ಲ. ಗೊತ್ತಾಗ್ತಿದೆ, ಇದರಲ್ಲಿ ಕರ್ನಾಟಕ ರಿಲೇಟೆಡ್ ಇಲ್ಲ, ಇದು UPSC ರಿಲೇಟೆಡ್ ಇದೆ. ನಿಮ್ಮ ಕರ್ನಾಟಕ ರಿಲೇಟೆಡ್ಡು ನಮ್ಮ KPSCಗೆ ಓದೋರು ಮತ್ತು ಏನಾದರೂ ಇವ್ರಿಗೆ ಓದೋರು, ಲೈಕ್ ಗ್ರೂಪ್ ಸಿಗೆ ಓದೋರು, ನೀವು ಈ ಪುಸ್ತಕನ ರೆಫರ್ ಮಾಡ್ಬೋದು. ಕನ್ನಡದಲ್ಲಿ ಇದು ಇಂಗ್ಲೀಷ್ ಮೀಡಿಯಮಲ್ಲೂ ಸಿಗುತ್ತೆ ನಿಮಗೆ ಬೇಕಾದರೆ. ಗೊತ್ತಾಗ್ತಿದೆ? ಈ ರೀತಿ ಎಲ್ಲ ಟಾಪಿಕ್ಸು ಕವರ್ ಆಗಿದೆ. ಮತ್ತು ಕರೆಂಟ್ ಅಫೇರ್ಸು ಇವರು ಒಂದೊಂದ್ಸತಿ ಕವರ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅಂದರೆ ಈಗ ಹುಲಿ ಗಣತಿ ನಡೀತು, ಚಿರತೆ ಗಣತಿ ನಡೀತು, ಅದ್ರ ರಿಲೇಟೆಡ್ ಏನಾದ್ರು ಬಂದು ಅಂದರೆ ಅಪ್ಡೇಟ್ ಮಾಡ್ತಾ ಬಂದಿದ್ದಾರೆ. ಮತ್ತು ನೋಡಿ, ಇಲ್ಲಿ ಬರ್ಕೊಳಕ್ಕೂ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟು ಮುಂದಿನ ಗಣತಿಯಲ್ಲಿ ಏನಾದ್ರು ಅಂಶಗಳು ಸಿಕ್ಕಿದ್ರೆ ಇಲ್ಲಿ ಬರ್ಕೋಬೋದು. ಈ ರೀತಿ ಏನಾದರೂ ಚೆನ್ನಾಗಿದೆ ಬುಕ್ಕು, ನೀವು ಓದ್ಬೋದು. ಈ ಬುಕ್ನ ಒಂದ್ಸತಿ ತೊಗೊಂಡು ಓದಿ. ಆಮೇಲೆ ಹಳೆ ವರ್ಷದ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಆ ಚಾಪ್ಟ್ರಿಗೆ ತಕ್ಕಂಗೆ ಹಳೆ ವರ್ಷದ ಕ್ವಶನ್ ಪೇಪರ್ಗಳು ಸಹ ಇದರಲ್ಲಿ ಕವರ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಕ್ವಶನ್ ಪೇಪರ್ ಹುಡುಕೋ ಅವಶ್ಯಕತೆ ಇರಲ್ಲ. ಈ ರೀತಿ ಏನಾಗುತ್ತೆ, ಕೆಲವು ಆಮೇಲೆ ಲಾಗಳು, ಇದಕ್ಕೆ ರಿಲೇಟೆಡ್ ಲಾಗಳು ಬರ್ತಾವಲ್ಲ, ಎನ್ವೈರ್ಮೆಂಟ್ ರಿಲೇಟೆಡ್, ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ರಿಲೇಟೆಡ್, ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡೋ ಕಾನೂನುಗಳಾಗಿರ್ಬೋದು, ತಡೆಗಟ್ಟೋ ಕ್ರಮಗಳ ಬಗ್ಗೆ ಎಲ್ಲದನ್ನೂ ಸಹ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಇಷ್ಟು ಈ ಬುಕ್ನ ನೀಟಾಗಿ ಓದ್ಕೊಂಡು ಅಂಡರ್ಲೈನ್ ಮಾಡ್ಕೊಂಡು ನಿಮ್ಮದೇ ಅದು ನೋಟ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಇದನ್ನೇ ಬೇಕಾದ್ರೆ ಅಂಡರ್ಲೈನ್ ಮಾಡಿಕೊಂಡು ರಿವಿಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮದೇ ಸ್ವಂತ ನೋಟ್ಸ್ ಮಾಡಿಕೊಂಡ್ರೆ ಅದು ಈಸಿ ಆಗುತ್ತೆ ಲಾಸ್ಟ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ. ಇಲ್ಲ ಸರ್, ನಾನು ಲಾಸ್ಟ್ ಟೈಮ್ ರಿವಿಷನ್
ರೆಕಮೆಂಡ್ ಮಾಡ್ತೀನಿ ಇದೇ ಬುಕ್ನೇ ಅಂತಂದರೆ ಇದನ್ನೇ ಬೇಕಾದ್ರೆ ನೀವು ನೋಟ್ಸ್ ಥರ ಯೂಸ್ ಮಾಡ್ಬೋದು. ಬಟ್ ತುಂಬ ಜಾಸ್ತಿ ಇದೆ ಇದರಲ್ಲಿ ಎಲ್ಲನೂ ಸಹ ಕೊಟ್ಟಿದ್ದಾರೆ. ಹಾಗಾಗಿ ಓದಬೇಕಾದ್ರೆ ನಿಮ್ಮ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಯಾವ ಒಂದು ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಇದೆ ಆ ಟಾಪಿಕ್ಸ್ಗಳು ಹೆಚ್ಚು ಒತ್ತು ಕೊಡಿ, ಮತ್ತು ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಲ್ಲ ಅದನ್ನು ಕಡಿಮೆ ಒತ್ತು ಕೊಟ್ಟು ಓದಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಅಂತಂದರೆ ಈಗ ಏನಾಗುತ್ತೆ, ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಕೇಳ್ತಾರೆ, ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬಗ್ಗೆ ಕೇಳ್ತಾರೆ, ಟೈಗರ್ ರಿಸರ್ವ್ಸ್ ಬಗ್ಗೆ ಕೇಳ್ತಾರೆ, ಎಲ್ಲವೂ ಇದರಲ್ಲಿ ಕವರ್ ಆಗಿದೆ. ಈ ಥರದನ್ನ ಒಂದಷ್ಟು ನೋಟ್ಸ್ ಮಾಡಿ ಇಟ್ಕೊಂಡು ನಿಮ್ಮದೇ ಚಿತ್ರಗಳು ಬರ್ಕೊಂಡು ಇಟ್ಕೊಂಡು ಅದನ್ನು ನೋಟ್ ಮಾಡಿಕೊಂಡ್ರೆ ನಿಮ್ಮದು ಏನಾಗುತ್ತೆ, ಎನ್ವೈರ್ಮೆಂಟು ಕಂಪ್ಲೀಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅದನ್ನು ನಾನು ಹೇಳಿದೆ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈಗ ಇಂಪಾರ್ಟೆನ್ಸ್ ಆಯಿತು ಇದ್ರದ್ದು, ಯಾವ ರೀತಿ ಓದಬೇಕು ಅಂದರೆ ಈ ಅಪ್ಲೈಡ್ ಬುಕ್ಸ್ಗಳು ಅಂದರೆ ಲೈಕ್ ರೆಫರೆನ್ಸ್ ಬುಕ್ಗಳು. ಫಸ್ಟು ನೀವು ಓದಬೇಕಾದ್ರೆ ಹೆಂಗೆ ಸ್ಟಾರ್ಟ್ ಮಾಡಿದರೆ, ಸ್ಟೇಜ್ 1 ಅಂದರೆ ಫಸ್ಟ್ ಬೇಸಿಕ್ಸ್ ಬುಕ್ನ ಓದಿ, ಮತ್ತು ಅದರಲ್ಲಿ ಹೇಳಿದೆ ಅದು 3 ಟೈಮ್ಸ್ ಓದಿ 4 ಟೈಮ್ಸು ನೀವೇನು ಮಾಡಬೇಕು, ರಿವಿಷನ್ ಮಾಡಬೇಕು, ಇದು ನೋಟ್ಸ್ ಮಾಡ್ಕೋಬೇಕು ಅಂತ ಹೇಳ್ದೆ. ಅದು ನಿಮಗೆ ಈ ಲಾಸ್ಟ್ ವೀಡಿಯೋಗಳು ಯಾರು ನೋಡಿಲ್ಲ ನೀವು ಹೋಗಿ ನೋಡಿ ಬೇಕಾರೆ, ಈ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಓದಬೇಕಾರೆ ಹೆಂಗೆ ಓದಬೇಕು ಅಂತ ತಿಳಿಸಿದ್ದೀನಿ, ಆಯಿತಾ. ಮತ್ತು ಸ್ಟೇಜ್ 2ನಲ್ಲಿ ಏನಾಗುತ್ತೆ, ರೆಫರೆನ್ಸ್ ಬುಕ್ಗಳನ್ನ ಓದಿ. ನಾನು ಈಗ PMF ಹೇಳಿದೆ ಅಥವಾ ಭೈರಪ್ಪ ಅವ್ರದ್ದು ಏನು ಬುಕ್ ಹೇಳಿದೆ, ಈ ರೆಫರೆನ್ಸ್ ಬುಕ್ಗಳನ್ನ ಓದಿ ಸೆಕೆಂಡ್ ಹಂತದಲ್ಲಿ. ಇನ್ನೊಂದು ಹಂತ ಇದೆ, ವೆರಿ ಇಂಪಾರ್ಟೆಂಟ್, ನ್ಯೂಸ್ ಪೇಪರ್. ಯಾಕೆಂದರೆ ಕರೆಂಟ್ ಅಫೇರ್ಸ್ ಮೇಲೇ ಪ್ರಶ್ನೆಗಳು ಬರ್ತವೆ. ನ್ಯೂಸ್ ಪೇಪರ್ ನೀವು ಓದ್ತಾ ಇರ್ತೀರ, ಯಾವುದು COP ನಡೀತು, ದುಬೈಯಲ್ಲಿ ನಡೀತು ಅಥವಾ ಅಜರ್ಬೈಜಾನ್ನಲ್ಲಿ ನಡೀತು, ಅದರದಲ್ಲಿ ಏನೇನು ಡಿಸಿಷನ್ ಆಯಿತು ಅಂತೆಲ್ಲ ಕರೆಂಟ್ ಅಫೇರ್ಸ್ ಬರುತ್ತೆ. ನೀವು ಈ ಬುಕ್ಕಲ್ಲಿ ಕೊಟ್ಟಿದ್ರು ಅದರ ಅಪ್ಡೇಟೆಡ್ ವರ್ಷನ್ನು, ಯಾಕೆಂದರೆ ಇದರಲ್ಲಿ ಈಗ COP ಎಲ್ಲಿ ನಡೀತು, ಈ ವರ್ಷದ ಎಲ್ಲಿ ನಡೀತು ಅಂತ ಇಲ್ಲಿ ಕೊಟ್ಟಿರೋದಿಲ್ಲ. ಆದರೆ ಅದು ಬುಕ್ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಬಂದಿದ್ದರೆ ಕೊಟ್ಟಿರ್ತಾರೆ, ಅದಾದಮೇಲೆ ಬಂದರೆ ಕೊಟ್ಟಿರಲ್ಲ. ಅವಾಗ ನೀವೇನು ಮಾಡಬೇಕಾದ್ರೆ ಕರೆಂಟ್ ಅಫೇರ್ಸಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಟೈಗರ್ ಇವನ್ನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರ್ತವೆ, ಮತ್ತು ನ್ಯಾಷನಲ್ ಪಾರ್ಕ್ಸು ವರ್ಷ ನ್ಯಾಷನಲ್ ಪಾರ್ಕ್ಸ್ನ ಅನೌನ್ಸ್ ಮಾಡ್ತಾ ಇರ್ತಾರೆ. ಅವನ್ನ ಈ ಬುಕ್ಸಲ್ಲಿ ನೀವು ಸೇರಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೆ ನ್ಯೂಸ್ ಪೇಪರ್ ಓದೋದು ವೆರಿ ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ ಓದಿ, ಕರೆಂಟ್ ಅಫೇರ್ಸ್ ಓದಿ, ಆ ಕರೆಂಟ್ ಅಫೇರ್ಸ್ ಅಥವಾ ಮ್ಯಾಗ್ಝಿನ್, ಅವ್ರದ್ದು ಅರಿವಿನವರು ಮ್ಯಾಗ್ಝಿನ್ ಇದೆ, ಅಥವಾ ವಿಷನ್, ಇಂಗ್ಲೀಷಲ್ಲಿ ವಿಷನ್ ತೊಗೊಳ್ಳಿ ಬೇಕಾದ್ರೆ, ಅಥವಾ ಕನ್ನಡದಲ್ಲಿ ಅರಿವು ತೊಗೊಂಡ್ರೆ ನೀವು ಬೇಕಾದರೆ ಏನು ಮಾಡೋದು, ಆ ಮ್ಯಾಗ್ಝಿನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಅಂದರೆ ಮ್ಯಾಗ್ಝಿನಲ್ಲಿ ಬರೋ ಇನ್ಫಾರ್ಮೇಷನ್ನ ಬಯಾಲಜಿ ರಿಲೇಟೆಡ್ ಅವ್ರು ಯಾಕೆಂದರೆ ಚಾಪ್ಟರ್ ವೈಸ್ ಕೊಟ್ಟಿರ್ತಾರೆ. ಬರೀ ಬಯಾಲಜಿ ಅಂದರೆ ಲೈಕ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಒಂದು ಚಾಪ್ಟರ್ ಮಾಡಿಟ್ಟಿದ್ದಾರೆ. ಈ ಅರಿವಿನವ್ರು ಮಾಡಿದ್ದಾರೆ, ವಿಷನ್ ಅವರು ಮಾಡಿದ್ದಾರೆ. ಪ್ರತಿ ತಿಂಗಳು ಬಂದಾಗ ಅದನ್ನು ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಪರೀಕ್ಷೆಗೆ ಕ್ವಶನ್ಸ್ಗಳು ಅದ್ರ ಮೇಲೂ ಸಹ ಬರುತ್ತೆ, ಕರೆಂಟ್ ಅಫೇರ್ಸ್ ಮೇಲೆ ಬರೋದು. ಕರೆಂಟ್ ಅಫೇರ್ಸು ಪ್ಲಸ್ ಬೇಸಿಕ್ಸ್ ನಾಲೆಡ್ಜ್ ಚೆಕ್ ಮಾಡೋ ಥರನೇ ಕ್ವಶನ್ಸ್ ಕೇಳ್ತಾರೆ. ಗೊತ್ತಾಗ್ತಿದೆಯಾ? ಯಾರಿಗೆ UPSC ಮತ್ತು KPSCನಲ್ಲಿ. ಇನ್ನು PSIಗೆ ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು, ಅದು ಡೈರೆಕ್ಟಾಗಿ ಬೇಸಿಕ್ಸ್ ಆದರೂ ಬರ್ಬೋದು, ಇಲ್ಲಾಂದರೆ ಡೈರೆಕ್ಟು ಕರೆಂಟ್ ಅಫೇರ್ಸ್ ಮೇಲಾದರೂ ಬರ್ಬೋದು ಎನ್ವೈರ್ಮೆಂಟ್. ಹಂಗಾಗಿ ಕರೆಂಟ್ ಅಫೇರ್ಸ್ನ ನೀವು ಮ್ಯಾಗ್ಝಿನಲ್ಲಿ, ನ್ಯೂಸ್ ಪೇಪರಲ್ಲಿ ಓದಿರ್ತೀರ. ಗೊತ್ತಾಗ್ತದೆ ಈ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ, ಎಲ್ಲೆಲ್ಲಿ ಬರುತ್ತೆ ಆ ಥರದ್ದು, ಮತ್ತು ನೈಸರ್ಗಿಕ ಸಂಪನ್ಮೂಲ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಬರ್ಬೋದು. ಈ ರೀತಿ ನೀವು ಓದ್ತೀರಾ. ಗೊತ್ತಾಗ್ತದೆ. ಅದು ಫಸ್ಟು ಬೇಸಿಕ್ ಬುಕ್ ಓದಿ, ರೆಫರೆನ್ಸ್ ಬುಕ್ಗಳು ಓದ್ತೀರಾ, ಆಮೇಲೆ ನಿಮ್ಮದೇ ಅದು ನೋಟ್ಸ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟು ಸ್ಟೇಜ್ 3ನಲ್ಲಿ ನ್ಯೂಸ್ ಪೇಪರ್ ರೀಡಿಂಗು, ಮ್ಯಾಗ್ಝಿನ್ ಅದು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಈಗ ನಿಮ್ಮದೇ ಅದು ನೋಟ್ಸ್ ರೆಡಿ ಆಯಿತು. ನಿಮ್ಮ ನೋಟ್ಸಿಗೆ ಈಗ ಪ್ರತಿ ವರ್ಷ ಏನೇನಾದರೂ ಅಪ್ಡೇಟ್ ಬಂತು ಅಂತಂದರೆ ಕರೆಂಟ್ ಅಫೇರ್ಸ್ ನೋಡಿ ಅದು ನಿಮ್ಮ ನೋಟ್ಸಲ್ಲಿ ಅಪ್ಡೇಟ್ ಮಾಡ್ಕೊತಾ ಹೋಗ್ಬೇಕು. ಅದು ನ್ಯೂಸ್ ಪೇಪರ್ ರೀಡಿಂಗ್ ಮತ್ತು ಮ್ಯಾಗ್ಝಿನಲ್ಲಿ ಮಾಡ್ತೀರಾ. ನೆಕ್ಸ್ಟು 4th ಸ್ಟೇಜು ವೆರಿ ಇಂಪಾರ್ಟೆಂಟು, PYQ ಕ್ವಶನ್ ಬರೋದು. ಎಸ್ಪೆಷಲಿ UPSC, KPSC ಮತ್ತು ಗ್ರೂಪ್ C ಎಕ್ಸಾಮ್ಸ್ಗಳಿಗೆ ಏನು ಮಾಡಿ, ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿ. ಏಕೆಂದರೆ ಅಲ್ಲಿ ಇತ್ತೀಚೆಗೆ ಯಾವ ರೀತಿ ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ಅನ್ನೋದ್ರದ್ದು ನಿಮಗೆ ಗೊತ್ತಾಗ್ತಿದೆಯಾ? ಹಾಗಾಗಿ ಓದಬೇಕಾದ್ರೆ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು, ವೆರಿ ಇಂಪಾರ್ಟೆಂಟ್, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ನೀವು. ಫಸ್ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟು ಏನು 6th to 12th ನಾನು ಬೇಸಿಕ್ಸ್ ಹೇಳಿದೆ, ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನೆಕ್ಟ್ ವಿತ್ ದಿ ಕರೆಂಟ್ ಅಫೇರ್ಸ್, ಆ ಬೇಸಿಕ್ಸ್ನ ಏನು ಮಾಡಿ, ಇದು ಕನೆಕ್ಟ್ ಮಾಡಿ. ಗೊತ್ತಾಗ್ತಿದೆಯಾ? ಯಾವ ಕರೆಂಟ್ ಅಫೇರ್ಸ್ಗೆ. ಆಮೇಲೆ ಅಪ್ಡೇಟ್ ಯುವರ್ ನೋಟ್ಸ್, ನಿಮ್ಮ ಪ್ರತಿದಿನ ನಿಮ್ಮ ನೋಟ್ಸ್ನ ಏನು ಮಾಡಿ, ಅಪ್ಡೇಟ್ ಮಾಡ್ತಾ ಹೋಗಬೇಕು. ಏಕೆ ಅಂತಂದರೆ ಪ್ರತಿದಿನ ಎನ್ವೈರ್ಮೆಂಟಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಿದೆ, ಹೊಸ ಕಾನೂನುಗಳು ತರ್ತಿರ್ತಾರೆ, ಆಮೇಲೆ ಏನಾದರೂ ಹೊಸ ಸ್ಪೀಷೀಸ್ನ ಕಂಡುಹಿಡಿತಾ ಇರ್ತಾರೆ. ಹಂಗಾಗಿ ಅದ್ರ ಬಗ್ಗೆ ನೀವು ಏನು ಮಾಡಬೇಕಾಗುತ್ತೆ, ಗಮನನ ಇಟ್ಕೋಬೇಕಾದ್ರೆ ಇದೆಲ್ಲ ಕರೆಂಟ್ ಅಫೇರ್ಸಲ್ಲಿ ನೀವು ಅಪ್ಡೇಟ್ ಆಗುತ್ತೆ. ಅದನ್ನು ಅಪ್ಡೇಟ್ ಮಾಡಿಕೊಂಡ್ರೆ ಇದು ಎನ್ವೈರ್ಮೆಂಟ್ EVS ಅಂತ ಏನು ಎನ್ವೈರ್ಮೆಂಟಲ್ ಸೈನ್ಸ್ ಏನಂತೆ ನೀವು ಎಕ್ಸಾಮ್ಸ್ಗೆ ಕಂಪ್ಲೀಟ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್, ಮತ್ತು ಹಂಗೆ ಈಸಿ, ಅದು ಕಲಿಯೋದು ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಏಕೆಂದರೆ ನೀವು ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇತ್ತು ಮತ್ತು ಬೇಸಿಕ್ ಫೌಂಡೇಶನ್ ಚೆನ್ನಾಗಿತ್ತು ಅಂತಂದರೆ ಒಳ್ಳೆ ಮಾರ್ಕ್ಸು ಇದ್ರಲ್ಲಿ ಬರುತ್ತೆ. ಅದೇ ರೀತಿ ಇಂಗ್ಲೀಷಲ್ಲಿ ನಾನು ಹೇಳಿದೆ, ಇಂಗ್ಲೀಷಲ್ಲಿ ನೀವು ಬೇಕಾದ್ರೆ ಏನಾದ್ರು ಓದ್ತೀವಿ ಅಂದರೆ ಇದು ತುಂಬ ಇದೆ, ತುಂಬ ಅಂದರೆ UPSC ಲೆವೆಲ್ಗಿದೆ. ನೀವು UPSC ಅದೇ ಸೇಮ್ ಚಾಪ್ಟರ್ಗಳಿದೆ, ನಾನೇನು ಬೇರೆ ಅವ್ರದ್ದು ತೋರಿಸ್ದೆ ಅದೇ ಸೇಮ್ ಚಾಪ್ಟರ್ಗಳಿದೆ, ಬಟ್ ಇನ್ನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಗೊತ್ತಾಗ್ತಿದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫಿಗರ್ಸ್ಗಳು, ಮತ್ತು ಅದಕ್ಕಿಂತ ಚೆನ್ನಾಗಿದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರಿಗೆ ಇದು ಬೆಸ್ಟ್ ಬುಕ್ಕು ನನ್ನ ಪ್ರಕಾರ, ಎನ್ವೈರ್ಮೆಂಟಲ್. ಸೊ ತುಂಬ ಚೆನ್ನಾಗಿದೆ, ಬಟ್ ತುಂಬ ಬಲ್ಕಿ ಇದೆ. ಗೊತ್ತಾಗ್ತಿದೆ. ಹಂಗಾಗಿ ಯಾಕೆಂದರೆ UPSCಲಿ ಈ ಲೆವೆಲಿಗೆ ಬೇಕಾಗುತ್ತೆ. ಯಾಕೆಂದರೆ ಈಗ ನೀವು ರೈನೋಸರ್ಸ್ ಬಗ್ಗೆ ಓದಬೇಕಾದ್ರೆ
ಅದರಲ್ಲಿ ಎಷ್ಟು ವಿಧ, ಮತ್ತು ಅದು ಎಷ್ಟು ಟೈಪ್ಸ್ ಇದೆ, ಭಾರತದಲ್ಲಿ ಯಾವ್ಯಾವ ಕಂಡು ಬರ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ವಶನ್ಸ್ಗಳು ಬಂದಿದೆ, ಗೊತ್ತಾಗ್ತಿದೆ. ಹಂಗಾಗಿ ಡಾಲ್ಫಿನ್ ಬಗ್ಗೆ, ಅದು ಎಂಡೇಂಜರ್ಡ, ಯಾವ್ಯಾವ ಸೈಟ್ಸಲ್ಲಿ ಯಾವ ಒಂದು ಇದರಲ್ಲಿ ಪೊಸಿಷನ್ ಇದೆ, ಮತ್ತು UCAನಲ್ಲಿ ಯಾವುದ್ರಲ್ಲಿದೆ ಅನ್ನೋದ್ರ ಬಗ್ಗೆ, ಮತ್ತು ಅಲಿಗೇಟರ್ಸ್ ಬಗ್ಗೆ ಕೇಳಿದ್ದಾರೆ. ಕ್ರೊಕೊಡೈಲ್ ಯಾವ ಸ್ಪೀಸೀಸ್ ಬಂದಿದೆ ಗೊತ್ತಿದೆ. ಅಲಿಗೇಟರ್ಸ್ ಅಂದರೆ, ಗೆರಿಲ್ಸ್ ಅಂದರೆ ಏನು, ಕ್ರೊಕೊಡೈಲ್ಸ್ ಅಂದರೆ ನಾವೆಲ್ಲ ಒಂದು ಮೊಸಳೆ ಅಂತ ಒಂದೇ ಅಂದ್ಕೊಂತೀವಿ, ಆದರೆ ಅದರಲ್ಲಿ ಟೈಪ್ಸ್ ಆಫ್ ಮೊಸಳೆಗಳು ಬರುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ನೀವು ಈ ಥರ ಓದೋದ್ರಿಂದ ಏನಾಗುತ್ತೆ, ಇದರಲ್ಲಿ ವಿತ್ ಫಿಗರ್ಸು ಎಲ್ಲೆಲ್ಲಿ ಕಂಡು ಬರ್ತವೆ, ವಿತ್ ಮ್ಯಾಪ್ ಬಗ್ಗೆ ಎಲ್ಲ ಕೊಟ್ಟಿರೋದ್ರಿಂದ ತುಂಬ ದಿನ ನೆನಪಲ್ಲಿರುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ ಈ ಥರದ್ದು, ಗೊತ್ತಾಗ್ತಿದೆ. ಹಾಗಾಗಿ ನೀವೇನಾದರೂ ಇಂಗ್ಲೀಷಲ್ಲಿ ಮೀಡಿಯಮಲ್ಲಿ ಓದ್ತಾ ಇದ್ದರೆ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಗೊತ್ತಾಗ್ತಿದೆ. ಬಟ್ ತುಂಬ ಜಾಸ್ತಿ ಇದೆ. ಬಟ್ ಏನು ಮಾಡ್ತೀರಾ, ಎಕ್ಸಾಮ್ಸ್ ಬೇಕು ಅಂತಂದರೆ ನೀವು ಓದಲೇಬೇಕು, ಗೊತ್ತಾಗ್ತಿದೆಯಾ. ಅಂದರೆ ಎಕ್ಸಾಮಲ್ಲಿ ನೀವೇನಾದರೂ ಕ್ಲಿಯರ್ ಮಾಡಬೇಕು, ನಾನು UPSC KPSC ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂತಂದರೆ ಇಲ್ಲಿ ತುಂಬ, ಮತ್ತು ಇನ್ನೂ ವೆರಿ ಎನ್ವೈರ್ಮೆಂಟಲ್ಲಿ ಈಗ ಹೊಸ ಕಾನ್ಸೆಪ್ಟ್ ಬರ್ತವೆ. ಗ್ರೀನ್ ವಾಷಿಂಗ್ ಅಂದ್ರೇನು, ಬ್ಲೂ ವಾಷಿಂಗ್ ಅಂದ್ರೇನು, ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. COP26 ಏನಾಯಿತು, ಅದರಲ್ಲಿ ಏನೇನು, ಗ್ಲಾಸ್ಕೋದಲ್ಲಿ ಏನೇನಾಯಿತು, COP26 ಬಗ್ಗೆ ನೋಡಿ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ, ಗೊತ್ತಾಗ್ತಿದೆ. ಈ ರೀತಿ ಇನ್ಫಾರ್ಮೇಷನು ಇದರಲ್ಲಿ ಸಿಗುತ್ತೆ, ಗೊತ್ತಾಗ್ತಿದೆಯಾ. ಅದಕ್ಕೆ ಇದನ್ನು ಓದಿ. ಮತ್ತು ಫಾರೆಸ್ಟ್ ಆ್ಯಕ್ಟ್ಗಳ ಬಗ್ಗೆ ಎಲ್ಲ ಥರದ್ದು ಎಲ್ಲ ಕವರ್ ಆಗಿದೆ, ಆಲ್ಮೋಸ್ಟ್ ಆಲ್, ಗೊತ್ತಾಗ್ತಿದೆ, ಎಲ್ಲ ಕವರ್ ಆಗಿದೆ. ನೀವು ಈ ಬುಕ್ನ ಓದಿದ್ರೆ ಇಂಗ್ಲೀಷ್ ಮೀಡಿಯಮರು ಸಾಕಾಗುತ್ತೆ. ನೀವು PSI KS ಇದು ತುಂಬ ಸಿಕ್ಕಾಪಟ್ಟೆ ಆಯಿತು, ಗೊತ್ತಾಯ್ತಾ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಯಿತು. ಓದಿದ್ರೆ ಒಳ್ಳೆಯದು, ನಾಲೆಡ್ಜ್ ತುಂಬ ಚೆನ್ನಾಗಿತ್ತು ಅಂತಂದರೆ ಅಕಸ್ಮಾತ್ ಕ್ವಶನ್ಸು ಹೆಂಗೆ ಬರುತ್ತೆ, ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟು ನೀವೇನು ಮಾಡಬೇಕಾಗತ್ತೆ, ಈ ಒಂದು ಎಕ್ಸಾಮ್ಸ್ಗೋಸ್ಕರ ಇಷ್ಟೊಂದು ಇನ್ಫಾರ್ಮೇಷನ್ ತಿಳ್ಕೊಬೇಕಾಗತ್ತೆ, ಗೊತ್ತಾಗ್ತಿದೆ. ನೋಡಿ, ಕರೆಂಟ್ ಅಫೇರ್ಸ್, ನ್ಯಾಷನಲ್ ಪಾಲಿಸಿ ಆ್ಯಂಡ್ ಬಯೋಫ್ಯೂಯಲ್ಸ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಗೊತ್ತಾಗ್ತಿದೆಯಾ. ಈ ರೀತಿ ನೀವು ಓದ್ಕೊಂಡ್ರೆ ಎಕ್ಸಾಮ್ಸ್ಗೆ ತುಂಬ ಎಂಡೇಂಜರ್ಡ್ ಸ್ಪೀಸೀಸ್ಗಳು ಯಾವ್ಯಾವ ಎಲ್ಲೆಲ್ಲಿ ಕಂಡು ಬರುತ್ತೆ, ಎಂಡೇಂಜರ್ಡ್ ಸ್ಪೀಸೀಸ್ ಬರ್ಡ್ಸು ಅನ್ನೋದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನೀವು ಓದ್ಕೋಬೋದು, ಗೊತ್ತಾಗ್ತಿದೆ. ನ್ಯಾಷನಲ್ ಪಾರ್ಕ್ಸು, ಗೊತ್ತಾಯ್ತಾ. ಪ್ರೊಟೆಕ್ಟೆಡ್ ಏರಿಯಾ ಆಫ್ ಇಂಡಿಯಾ, ಪ್ರೊಟೆಕ್ಟೆಡ್ ಏರಿಯಾ ಯಾವಿದೆ ಅನ್ನೋದ್ರ ಬಗ್ಗೆ ವಿತ್ ಚಿತ್ರಗಳು ಬಗ್ಗೆ, ವಿತ್ ಡಯಾಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಗೊತ್ತಾಗ್ತಿದೆಯಾ. ಮತ್ತು ಎಲಿಫೆಂಟ್ ರಿಸರ್ವ್ಸ್ ಬಗ್ಗೆ, ಹೀಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಬುಕ್ಸು, ನೀವು ಓದ್ಬೋದು. ನಾನು ಈಗ ನಿಮ್ಗೆ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ, ಗೊತ್ತಾಗ್ತಿದೆ ಯಾವ ರೀತಿ ಎನ್ವೈರ್ಮೆಂಟ ಓದಬೇಕು. ಸರ್ ಇಷ್ಟೊಂದು ಓದಬೇಕಾ, ಏನು ಮಾಡೋದು, ನಮ್ಗೆ ಇಷ್ಟೊಂದೆಲ್ಲ ಓದೋಕ್ಕಾಗಲ್ಲ ಅಂದರೆ ನಾನು ದಯವಿಟ್ಟು ಓದಬೇಡಿ, ಮನೆಗೆ ಹೋಗಿ ಬೇರೆ ಕೆಲಸ, ಪ್ರೈವೇಟ್ ಕೆಲಸ ನೋಡ್ಕೊಂಡು ಓದಿ. ಯಾಕೆಂತಂದರೆ ಇಷ್ಟೆಲ್ಲ ಓದಿದ್ರೂ ನೀವು ಪಾಸಾಗೋದು ಕಷ್ಟ ಇದೆ. ಅಂಥದ್ರಲ್ಲಿ ನೀವು ಇದರಲ್ಲಿ ಜಿಬ್ನತ ಏನಾದರೂ ಮಾಡೋಕ್ಕೆ ಹೋದರೆ, ಇದನ್ನು ಓದಬೇಕು ಅದನ್ನು ಓದಬೇಕಂತ ಪ್ರಶ್ನೆ ಕೇಳ್ಕೊಂಡು ಜಿಬ್ನತನ ಮಾಡಿದ್ರೆ ಖಂಡಿತ ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದು ರಿಯಾಲಿಟಿ. ನಿಮಗೆ ಏನಂತಂದರೆ ನೇರವಾಗಿ ಹೇಳ್ತೀನಿ, ನಿಮಗೆ ಕಹಿ ಅನ್ನಿಸ್ಬೋದು ಅಥವಾ ಖಾರ ಅನ್ನಿಸ್ಬೋದು, ಬಟ್ ಅದು ರಿಯಾಲಿಟಿ ಇರುತ್ತೆ. ಈಗ ಕಷ್ಟಪಟ್ಟರೆ ನೀವು ಖಂಡಿತ ಎಕ್ಸಾಮ್ಸಲ್ಲಿ ತುಂಬ ಈಸಿಯಾಗಿ ಸ್ಕೋರ್ನ ಮಾಡ್ಬೋದು ಎನ್ವೈರ್ಮೆಂಟಲ್ಲಿ, ಗೊತ್ತಾಗ್ತಿದೆ. ಹಾಗಾಗಿ ಮುಂದಿನ ವೀಡಿಯೋದೊಂದಿಗೆ ನಾನು ಭೇಟಿ ಆಗ್ತೀನಿ. ಮುಂದಿನ ವೀಡಿಯೋದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ಆಗಿದೆ ಈಗ, ಸೈನ್ಸ್ ಹೆಂಗೆ ಓದೋದು ಅಂತ ಹೇಳಿದ್ದೀನಿ, ಬಯಾಲಜಿ ಓದೋದು ಹೆಂಗೆ, ಫಿಸಿಕ್ಸ್ ಓದೋದು ಹೆಂಗೆ, ಕೆಮಿಸ್ಟ್ರಿ ಓದೋದು ಹೆಂಗೆ ಹೇಳಿದ್ದೀನಿ. ಈಗ ಅಪ್ಲೈಡ್ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಪ್ಲೈಡ್ ಅಂದರೆ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಕೆಲವು ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿ, ಎಮರ್ಜಿಂಗ್ ಟೆಕ್ನಾಲಜಿಗಳು ಅಂತ ಕರೀತಾರೆ. ಅವನ್ನ ಹೆಂಗೆ ಓದೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ, ಮತ್ತು ಈ ರೀತಿ ಓದ್ತಿರೋರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.